ಅಲ್ಲ ನಾನು ಸುಮ್ಮನೆ ಏನಾರ ಒಂದು ಹೇಳಿ ಕಲ್ಲಮ್ಮಗ ಹಿಂಗಿಂಗು ಮರೆಯ ಬಂಗಾರ ಜಾಸ್ತಿ ಕೊಡ್ತಾರಂತ ಈಗ ಡಬಲ್ ಮಾಡ್ಯಾರ ಅಂತಂದು ಹೇಳಿ ಹೋಗ್ಬಿಡ್ತಾನ್ರಿಪ್ಪ. ನೀನು ನೋಡಿದ್ರೆ ನಮ್ಮ ಲೀಲಾ ಫೋನ್ ಮಾಡಾಕತ್ತಾಳ, ಬರ್ತಾನೆ ಬರ್ತಾನೆ ನಾನು ಬರ್ತಾನೆ ಅಂತಂದು. ಇಲ್ಲಿ ನೋಡಿದ್ರೆ ನನಗೆ ಇದು ಹಿಂಗೆ ದಡ್ಡ ಬಡ್ಡೆ ದಡ್ಡ ಬಡ್ಡೆ ದಡ್ಡ ಬಡ್ಡೆ ಹೊಡ್ಕೊಳಕತ್ತೈತಿ. ಏನು ಮಾಡಲಿ ಅಂತಂದು ತಿಳಿವಲ್ದು. ಹಾಂ ಆಕೆ ಒಂದು ಈಟ ಸಮಾಧಾನ ತಗೋರೋ ಮರೆಯ ಬರ್ತಾನೆ ಒಂದು 2 ತಿಂಗಳ ಬರ್ತಾನೆ ಅಂತಂದು ನಾ ಹೇಳಿದ್ರೆ ಆಕೆ ಇಲ್ಲ ಆಗೋದಿಲ್ಲ ನಾ ಬಂದ ಇಲ್ಲ ಆಗೋದಿಲ್ಲ ನಾ ಬಂದ ಅಂತಂದು ಆಕೆ ನಿಂತಾಳ. ಏನು ಮಾಡೋದಪ್ಪ ಈಗ ಒಂದು ತಿಳಿವಲ್ದೆ. ಈಕಿ ನಮ್ಮ ಕಲ್ಲಮ್ಮ ನೋಡಿದ್ರೆ ಎಲ್ಲುಗಳ ಎಲ್ಲಿ ಕಾಣಲ್ಲ. ಇಲ್ಲಿ ನೋಡಿದ್ರೆ ಗದಿಗಪ್ಪ ಜನ ಹೊಲ್ಲಾಗ ಹೋಗಿ ಅಲ್ಲೇ ಕಳೆ ತಿಳಿ ಗಿಡ ಕೀಳ ನೀರು ಬಿಡ ಗುದ ತೆಗಿ ಅದನ್ನ ಮುಚ್ಚ ಎಳ್ನೀರ ಹೇಳುವ ಕಾಯಿ ಹೊತ್ಕೊಂಡು ಹೋಗ ಹೆಂಗೆ ತಲೆ ಹಿಡಿಸ್ತಾಳ್ರಿಪ್ಪ ಈಕ್ಯಾರ. ನಾನು ನೋಡಿದ್ರೆ ಅಲ್ಲಿ ಅಂತ ಚಲೋ ದುಬೈನಾಗ ಕತ್ತಿ ಮೈ ತೊಳ್ಕೊಂಡು ಅದನ್ನ ಇದನ್ನ ತೊಳ್ಕೊಂಡು ಜೀವನ ಮಾಡಿ ರೊಕ್ಕ ಉಳಿಸ್ಕೊಂಡು ಬಂದ್ರೆ ಈಕಿ ನಮ್ಮ ಕಲ್ಲಮ್ಮ ಹಿಂಗಂತಾಳ ನೋಡ್ರಿ. ಏನು ಜನ ಎಂತಾನ ಇಂತ ನೀನೇರ ನೋಡಿದ್ರ ಏನು ಗಾಳಿ ಎಂತಾನ ಏನು ಮಳೆ ಈಗ ನೋಡಿದ್ರಂಗ ಮೈಯಾಗ ದಳ 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 ನೀರು ಯಾಕತ್ತಾವ. ಇವ್ರು ಯಾಕೆ ಅವ್ರ ಕುಂತಾರ ಇವ್ರೆ ಏನ ನಡ್ಸ್ಯಾರ ಮಸ್ಲತ್ತೆ. ಬಂದಳಪ್ಪ ನಮ್ಮ ಕಲ್ಲಮ್ಮ ಬಂದಳ ಕಲ್ಲಮ್ಮ ಈಗ ಯಾಕೆ ಹಿಂಗ ಹಾಡು ಹೇಳಕತ್ತೀರಿ? ಇದಕ್ಕೇನಾತ? ಹೆಂಗ ಯಾಕೆ ಪಾಲ್ಸಿ ಮಾಡಕತ್ತ ನೀವ? ಹಂಗ ಪಾಲ್ಸಿ ಮಾಡವಲ್ಲ ಇವ, ಹಿಂಗ ಹೊರಗೆ ಕುತ್ಕೊಳವು ಅಲ್ಲ. ಅರೇ ಏನಾತೆ ಎಲ್ಲಿತ್ತೀವ ಮರಯ್ಯ? ಏನಾಗೈತಿ? ಏನಿಲ್ಲ ಹೋಗು ಮರಯ್ಯ. ಈಕೆ ಯಾಕೆ ಹಿಂಗೆ ಮಾಡಕತ್ಲಪ್ಪ? ನಾನು ಹಾಡು ಹೇಳಿದೆ ಒಂದಿಟ್ಟು ನಮ್ಮ ಕಲ್ಲಮ್ಮ ಉಗುತ್ತಾಳ ಅಂತಂದು ಒಂದಿಟ್ಟು ಪಾಲ್ಸಿ ಮಾಡಿ ನಾಟಕ ಮಾಡೋಣ ಅಂದ್ರೆ ಹೊಳಿ ನನಗೆ ತಿರುಗು ಬಿಟ್ಲಲ್ಲಪ್ಪ ಕಲ್ಲಮ್ಮ. ಮುಗಿತನ ಗೌಡ್ರ ಮನೆಯಿಂದ ಎಲ್ಲ ಮನೆ ಪಾರೆ ಬೀಗರು ಬರೋದೆ ಹೋಗೋದೆ ತಿನ್ನೋದು ತೊಳೆದೆ ತಿಕ್ಕದೆ ಎಲ್ಲ ಮುಗಿತಾ? ಮುಗಿತೆ. ಬೀಗ್ರ ಬಂದ್ರೆ ಹೋದ್ರೆ ತಿಂದ್ರೆ ಕುಡಿದ್ರೆ ಮತ್ತೇನೈತಿ. ನಾವು ಒಂದಿಟ ಕುಡಿದ್ವಿ ತಿಂದ್ವಿ ಅಲ್ಲಿ ಅಡ್ಡಾಡಿದ್ವಿ ಒಂದಿಟ್ಟು ಹೊತ್ತ ಮಕ್ಕೊಂಡ್ವಿ ಅದು ಬಂದ್ವಿ. ಏನಾತೀಗ ಈಗ ಏನಬೇಕಾಗಿತ್ತೆ? ನನ್ನಿಂದ ಏನೇ ಕೆಲಸ ಬೇಕಾಗಿತ್ತೆ? ಹೋಗು ಮಾರಯ್ಯ. ಕೆಲಸ ಅಲ್ಲ ಇದೇ ಕೆಲಸದ್ದೆ. ಮತ್ತೆ ನಾನೇ ಎಷ್ಟಂತ ಮನ್ಯಾಗ ಕೂತ್ಕೋರಿ ಕೆಲಸ ಬಗಸಿ ಇಲ್ದಂಗೆ ಅದನ್ನ ಮತ್ತು ನನಗೆ ಇಷ್ಟು ದಿನ ನಿನ್ನ ಬಿಟ್ಟು ಹೋಗಾಕ ಮನಸ್ಸಿದ್ದಿದ್ದಿಲ್ಲ. ಹೆಂಗೆ ಬಿಟ್ಟು ಹೋಗ್ಲಿಪ್ಪ ನಮ್ಮ ಕಲ್ಲಮ್ಮನ ಅಂತಂದು ನಾನು ಮತ್ತು ಇಷ್ಟು ದಿನ ಹಂಗೆ ಮುಂದೆ ಬಂದೆ. ಈಗ ನೋಡಿದ್ರೆ ಮತ್ತು ಹೆಂಗೆ ಕುಂದ್ರಾಕತ್ತಿಪ್ಪ ಮನ್ಯಾಗ ಕಲ್ಲಮ್ಮ. ಅದಕ್ಕೆ ದುಬೈಗೆ ಹೋದ್ರಾತ ಅಂತಂದು ಮಾಡೀನಿ. ಏನಂತೀರಿ ಹೋಗನ್ನ? ಅದ ಅನ್ಕೊಂಡೇವ ಇವ ಹಿಂಗ ಬೂಸಾಕತ್ತಾನ ಅಂದ್ರೆ ಹಿಂದ ಏನ ಒಂದು ಪಿಲಿಯನ್ ಮಾಡ್ಯಾನ. ಪಿಲಿಯನ್ ಮಾಡಿದ್ಕ ಹಿಂಗ ನಾಟಕ ಬಾಜಿ ಮಾಡಕತ್ತಾನ, ನನಗೆ ಬರೀ ಮಕ್ಕಮಲ್ ಟೋಪಿ ಹಾಕಾಕತ್ತಾನ ಅಂತಂದು ನನಗೆ ಆಗಲೇ ಸಿಗ್ನಲ್ ಹೊಡೆಯುತ್ತಾರೆ. ಅದಕ್ಕೆ ಹಿಂದ ಇಂಥದೇ ಪಿಲಿಯನ್ ಐತಿ, ಅದಕ್ಕೆ ಮತ್ತೆ ಹಿಂಗ ನಾಟಕ ಮಾಡಕತ್ತಾನ. ಅದೇ ನಿಮ್ಮ ಮನೆ ಕುಲ್ಲಂ ಕುಲ್ಲ ಹೇಳೇನಿಲ್ಲ ನಾನು ಹೇಳೇನಿಲ್ಲ. ದುಬೈನೇ ಬೇಡ ಪಬೈನೇ ಬೇಡ ತಣ್ಣಗ ನಮ್ಮ ಮುಂದೆ ಇಲ್ಲೇ ದುಡ್ಕೊಂತ ತಿನ್ನೋಣ ಅಂತಂದು ಹೇಳೇನಿಲ್ಲ. ಗದಿಗಪ್ಪ ಜನ ಹತ್ರ ಮಾತಾಡ್ತಾನೆ. ಮತ್ತು ಅವ ಗುಂಡ್ಯಾನ ಊರು ಹೋಗ್ಯಾನ. ತಣ್ಣಗ ಅಲ್ಲೇ ಆಕಳ ಪಾಕಳ ಎಲ್ಲ ಮೈ ತೊಳ್ಕೊಂತ ಹುಲ್ಲು ಪಲ್ಲ ಹಾಕೊಂತ ಹೊಲ ಮನೆ ನೋಡ್ಕೊಂತ ಇರ್ರಿ. ಏನ ನಾನು ಆಕಳ ಸಗಣಿ ಪಗಣಿ ಉಚ್ಚಿ ಪಚ್ಚಿ ತುಂಬ್ಕೊಂತ ಹಾಲು ಹಿಂಡ್ಕೊಂತ ಹುಲ್ಲಕ್ಕೊಂತ ಗದಿಯಪ್ಪಜನ ಮನ್ಯಾಗ ಇರ್ಬೇಕಾ? ಅಲ್ಲೋ ಕಲಾವತಿ ಕಲ್ಲಮ್ಮ, ನಿನಗೆ ಮನಸ್ಸರ ಹೆಂಗೆ ಬರ್ತೈತಿ? ಮನಸ್ಸರ ಹೆಂಗೆ ಬಂತ ನಿನಗೆ ಅಂತಂದು ನಾನು ನಿನಗೆ ಹಾಡು ಹೇಳ್ಕೊಂತ ನಿಂದಿರ್ಬೇಕಿನ್ನ. ಅಲ್ಲ ಬಂಗಾರದಂಥ ಗಂಡಿನ ಗದಿಯಪ್ಪಜನ ಮನ್ಯಾಗ ಕೆಲ್ಸಕ್ಕೆ ಇಡ್ತಾನೆ ಅಂತ ಅನ್ನಕತ್ಯಾರ. ನಿನಗೆ ಮನಸ್ಸರ ಹೆಂಗೆ ಬಂತ ಕಲ್ಲಮ್ಮ? ಏನು ಮಾಡೋದಪ್ಪ ಈಗ? ಅರೇ ಮನಸ್ಸರ ಹೆಂಗೆ ಬರ್ತತಿ ಅಂತಂದ್ರೆ ಮತ್ತೆ ದುಡಿದಂಗೆ ರೊಕ್ಕ ಕೊಡ್ತಾನ ಗದಿಗಪ್ಪ ನಿಂಗೆ. ಹೋಗ ಮರಯ್ಯ ತಣ್ಣಗೆ ಹೋಗಿ ಮುಂಜಾನೆ ಹೋಗಿ ಅಲ್ಲೇ ಎಲ್ಲ ಊಟನ ಹಾಕತಿ ಪಾಠನ ಹಾಕತಿ ಎಲ್ಲ. ಅದೇನ ಅಂತಾರಲ್ಲ ಹೊಟ್ಟೆ ಹೊರಗೆ ಹೋತ ರೊಕ್ಕ ಮನೆಗೆ ಬಂತ ಅಂತಂದು ಅಂತಾರಲ್ಲ, ಹಂಗೆ ಹಾಕತಿ 2 ಹೊತ್ತು ಮತ್ತೆ ಅಲ್ಲೇ ಊಟ ಹಾಕತಿ. ರಾತ್ರಿ ಅಷ್ಟೇ ಮತ್ತೆ ಮನೆಗೆ ಅಷ್ಟೇ. ಯಪ್ಪ ತಣ್ಣಗೆ ಗದಿಗಪ್ಪ ಜಾರ ಮನೆಗೆ ಹೋಗು. ಕಾಳು ಕಡಿ ಎಲ್ಲ ಕೊಡ್ತಾನ ಮತ್ತೆ.
ನಾ ದೊಡ್ಡವ್ರ ಮನೆಗೆ ಹೋಗ್ಕನಿ ಅಂತಂದೆ ಕುಣ್ಕೊಂತ ಆದಲ್ಲಿ ಹೋತೆ. ಈಗ ನೀನು ಕುಣ್ಕೊಂತ ನಾ ದುಬೈಗೆ ಹೋಗ್ಕನಿ ಪಬಾಯಿಗೆ ಹೋಗ್ಕನಿ ಅಷ್ಟು ರೊಕ್ಕ ಕೊಡ್ತಾರ ಇಷ್ಟು ರೊಕ್ಕ ಕೊಡ್ತಾರ ಅಂತಂದು ಅನ್ಕೊಂತ ಕುಂತ್ರೆ ನಾನೇ ನಾ ಇಲ್ಲಿ ತಾಮ್ರದೊಂದು ಚರಿ ಹಿಡ್ಕೊಂಡೆ ಹೋಗ್ಬೇಕ್ರೆ ಅತ್ತಾಗಿತ್ತ ಉಣ್ಯಾಗ ಇವನ ಮನೆ. ಅರೆ ನಮಗೆ ದುಬೈ ಎಷ್ಟು ರೊಕ್ಕ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದೆ ತಿನ್ನಕ ನಮ್ಗೆ ಹೊಟ್ಟಿಗೆ ಬಟ್ಟಿಗೆ ಹಾಕವಿಲ್ಲ ಇಲ್ಲಿ ರೊಕ್ಕ ಅಷ್ಟ ಸಾಕು ನಮಗೆ. ನಡೀನಿ ನೋಡೋಣ ಒಂದಿಟ ಚಾ ಗುಟುಗುಸಿ ಗದಿಗಪ್ಪಜ್ಜನ ಮನೆ ಕಡೆ ಹೋಗ್ಬರನೆ. ಮತ್ತು ಹಿಂಗೆ ಪಾ ಗದಿಗಪ್ಪಜ್ಜ ಹಿಂಗಾಗಿತ್ತಲ್ಲ ಮತ್ತೆ ಯಾರ ಬನ್ನಿ ಅಂದ್ರೆ ಹೇಳ ಅಂತಂದು ಕೇಳಿದ್ದೆ ನಾನು. ಹೋಗು ಮಾರಯ್ಯ ಅಲ್ಲಿ ಅಡ್ವಾನ್ಸಾಗಿ ಕೇಳಿ ಬಂದಾಗಲಿಯಪ್ಪಜ್ಜನ ಅದು ಹಂಗಲ್ಲೋ ಮಾರಯ್ಯ ಹಾಕಲ್ಲಮ್ಮ. ನಾನಾರ ಇಷ್ಟು ದಿನ ದುಬೈನಾಗ ಇದು ಬಂದವ ನನಗದು ಹೊಂತತ್ನೇ ಅದ ಏನು ಮಾಡೋದೆ ಅದೇ ದುಡಿಬೇಕು ಅನ್ನವ ಹೆಂಗಾರ ದುಡಿತಾನ ದುಡಿತಾನ ತಗೊಂಡು ಯಾಕೆ ನೋಡಿದ್ರೆ ಬರಾಕತ್ತಾನೆ ಅಂತ ಹಾಕಿರ್ತ ಇಲ್ಲಿ ಈಕೆ ನೋಡಿದ್ರೆ ಗದಿಗಪ್ಪದ ಮನೆಗೆ ಹೋಗ ಕೈಯಾಳಾಗ ಅಂತಂದು ಈಕೆಂತಾಳ. ಏನು ಮಾಡೋದ್ರಿಪ್ಪ ಏನು ಮಾಡೋದೆ ಒಂದು ತಿಳಿವಲ್ದೆ. ಕಲಮ್ಮ ಇವತ್ತ ಹೋಗಿ ನಾಳೆ ಬಂದ್ಬಿಡ್ತಾನೆ. ಇನ್ನು ಇವತ್ತ ಹೋಗಿ ಇವತ್ತ ಬಂದ್ಬಿಡ್ತಾನೆ. ಕಲಮ್ಮ ಹೌದವ್ರೆ ಬಾಯಿ ತಕೊಂಡು ನಿಂತಿರೋದು ನೋಡವ್ರೆ. ನಡೀರಿ ಅದೇ ಹಂಗಲ್ಲ ಕಲಮ್ಮ ನಾನು ಭಾಳಷ್ಟು ದುಡ್ಕೊಂಡು ಬಂದ್ರೆ ನಾವು ಊರಾಗ ಮನೆ ಕಟ್ಬೋದು, ಒಂದು 3-4 ಎಕರೆ ಹೊಲ ಹಿಡಿಬೋದೆ. ನಿನಗಂತ ಮೈ ತುಂಬ ಬಂಗಾರ ಮಾಡ್ಕೋಬೋದೆ. ಈಗ ನೋಡ್ತೀನ ಬಂಗಾರದ ಸೀರೆ ತಂದು ಕೊಟ್ಟಿಲ್ಲ ಅದಕ್ಕೆ ಮತ್ತು ಅಲ್ಲಿಂದ ನಾನು ಈಗ ಒಂದು 2 ತಿಂಗಳಾಗತ್ಲೆ ಒಂದು 3-4 ತಲೆ ಬಂಗಾರ ಕೊಡಿಸಿ ಕಳಿಸ್ಬಿಡ್ತಾನೆ. ಅದಕ್ಕೆ ಹಾಕಂತೂ ಕಲಮ್ಮ ಜಾಣ ನನಗೆ ಗೊತ್ತಿಲ್ಲ ನೀನೇನ ಇವ ಮೋದಿಜಿ ಹೇಳಿಲ್ಲನೆ ಯಾರು 1 ವರ್ಷ ಬಂಗಾರ ತೊಗೊಳಕ ಹೋಗ್ಬೇಡ್ರಿ ಅಂತಂದೆ. ನಾನು ಕಿವಿಗೆ ಬರಬ್ರಿ ದಾಸಾಳು ಸಾಕ ಬರ್ಬೇಡ್ರಿ ನನಗೆಲ್ಲ ಗೊತ್ತೈತಿ ತಣ್ಣಗೆ ಹೋಗಿ ಒಳಗೆ ನೋಡ್ರಿ. ಇಲ್ಲಾಂದ್ರೆ ಬರ್ರಿ ಹಿಂಗೆ ಹೋಗೋಣ ಗದಿಗಪ್ಪಜ್ಜನ ಹತ್ರ ಹೋಗಿ ಮಾತಾಡಿ ಗದಿಗಪ್ಪಜ್ಜ ಮತ್ತು ಗುಂಡ್ಯಾನ ಊರಿಗೆ ಹೋಗ್ಯಾನ ಮತ್ತು ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡಪ್ಪ. ತಿಂಗಳಿಗೆ ಒಂದು 15,000 ಕೂಡ ಸಾಕು, ನಮ್ದೇನ ಹೊಟ್ಟಿ ಮಟ್ಟಿಗೆ ಅಂದ್ರೆ ಸಾಕು, ಮತ್ತು ನಮ್ಮದು ಹೊಲನ ಬಡ್ಡೆಗೆ ಹಾಕಿಬಿಡ್ತೇವೆ ಅಂತಂದು ಹೇಳ್ತಾನೆ. ಹೊಕ್ಕು ಮಾರಯ್ಯ ನಾನು ಹೆಂಗೆ ತಿಪ್ಪುರ್ಲಾಗ ಹಾಕಿದ್ರೆ ಈಕೇನು ಬಿಲ್ಕುಲ್ ಹ್ಞೂ ಅನ್ನುವಲ್ಲ. ಏನು ಮಾಡಲಿಪ್ಪ ರಾತ್ರಿನ ಸುಮ್ಮನೆ ಬ್ಯಾಗ್ ಪಾಗ ತೊಗೊಂಡು ಹೋಗ್ಬಿಡ್ಲೇನ ಯಾತೆ ಹಂಗೇನಾರು ಮಾಡಿದ್ನಿ ಅಂದ್ರೆ ನಮ್ಮ ಕಲ್ಲಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಹಿಂಗೆ ನನ್ನ ಗಂಡ ಕಾಣೆಯಾಗಿದ್ದಾನ್ರಿ ಅಂತಂದು ಏನಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಲಂದ್ರೆ ಆಗ ಪೊಲೀಸರು ನಂದು ಜಾಡ್ ಹಿಡ್ಕೊಂತ ಬಂದೆ. ದುಬೈಗೆ ಬಂದೆ ನಾನು ಹಿಂಗೆ ಮಾಡೀನಿ ಹಕ್ಕಿಕತಿ ಅಂತಂದೆಲ್ಲ ನಮ್ಮ ಕಲ್ಲಮ್ಮಗೆ ಬಂದು ಹೇಳಿದ್ರಂದ್ರೆ ಮುಗೀತ್ರಿ ನಂದು ಚಾಟಾನ ಕಟ್ಟಿಬಿಡ್ತಾಳೆ ನಮ್ಮ ಕಲ್ಲಮ್ಮ. ಏನು ಮಾಡಿದೆ ಆತು ಬಿಡೋ ಮಾರಯ್ಯ ಏನು ಮಾಡಿದೆ ಗಂಡನ್ನ ಬಿಸ್ಲಾಗ ದುಡ್ಸಾಕ ಕಳ್ಸಾಕತ್ತಿದಿ ಏನು ಮಾಡ್ಬೇಕು ಎಲ್ಲ ಹಣ್ಯಾಗ ಬರ್ದಿರ್ಬೇಕಪ್ಪ ದೇವರ ಪರಮಾತ್ಮ ಬರ್ದಿರ್ಬೇಕು ಹಣ್ಯಾಗೆಲ್ಲ. ನಂದು ಬಿಸ್ಲಾಗ ದುಡಿಬೇಕು ಅಂತಂದಿದ್ರೆ ಏನು ಮಾಡೋಕ್ಕಾಕತಿ. ಅಲ್ಲ ಎದಕ್ಕೆ ದುಬೈ ಅಂತೀರಿ ನೀವು? ಅಲ್ಲೇನ ಊಟ ಚಲೋ ಇರ್ತೈತೆ, ನಮ್ಮಂಗೆ ಹಿಂಗೆ ಗಾಳಿ ಚಲೋ ಇರ್ತೈತೆ, ಬಿಸಿಲು ಇದೆ ಹಂಗೆ ಬಿಸಿ ಗಾಳಿನ ಹೊಡಿತಿರ್ತೈತಿ. ಎದಕ್ಕೆ ದುಬೈ ಏನಾಕತ್ತೀರಿ? ಯಾವಾಗಿದ್ರಿ ನಮ್ಮೂರು ನಮ್ಗೆ ಚಂದ್ರಿ? ಎಷ್ಟು ದಿನ ದುಬೈಗೆ ಇರ್ತೀರಿ ಹೇಳ್ರಿ ನೀವು? ಸಾಯತ್ರನೇ ದುಬೈಗೆ ಇರ್ತೀವಿ. ಸತ್ತಿಂದರ ಇಲ್ಲೇ ಕೊಟ್ಟು ಕಳಿಸ್ತಾರ ಹೆಣನೇ ಇಲ್ಲೆಲ್ಲ ಉಗ್ಯಾಕೆ ಹೋಗೋಣ ನಾವೇ ಅಲ್ಲೇ ಹುಕ್ಕರಿ ಅಂತಂದೆ ನಿಮ್ಮನ್ನ ಬಡಿ ಮಾಡಿ ಕೊಟ್ಟು ಕಳಿಸ್ತಾರ. ಅದನ್ನ ಒಂದು ಈಟು ಯೋಚನೆ ಮಾಡಂಗಿಲ್ಲಪ್ಪ ನೀವು. ಬರೇ ದುಬೈ ಅನ್ನಕತ್ತೀರಿ. ಇರೋದೊಂದು ಮಗಳೈತಿ ಅದಕ್ಕೆ ಚಲೋ ಮಂತ್ಯಾನ ನೋಡಿ ಮದುವೆ ಮಾಡ್ಬೇಕೆ. ಅದೇನಿಲ್ಲ ದುಬೈಗೆ ಹೋಗ್ಕನಿ ದುಬೈನೂ ಬೇಡ ಏನು ಬೇಡ. ತಣ್ಣಗೆ ನಮ್ಮ ಹೊಲದಾಗ ನಾವು ದುಡ್ಕೊಂತೀನಿ ನೋಡ್ರಿ. ಅದೇನ ಗೋರ್ಮೆಂಟಿಂದ ಬೋರ್ ಪಾರ್ ಹೊಡ್ಸವ ಅವೇನ ಸ್ಕೀಮ್ ಇರ್ತಾವಲ್ಲವೇ ಅವನ್ನ ಇದು ಮಾಡಿ ಎಲ್ಲ ಚೆಕಪ್ ಮಾಡಿ ಒಂದು ಬೋರ್ ಹೊಡಿಸಿ ತಣ್ಣಗೆ ಹೊಲದಾಗ ಯಾಕೆ ತರಕಾರಿ ಎಲ್ಲ ಹಾಕಿ ಸೊಪ್ಪು ಸಿದಿ ಹಾಕಿ ಅದನ್ನ ಯಾಕೆ ವ್ಯಾಪಾರ ಮಾಡ್ಕೊಂಡು ತಿನ್ನಬಾರ್ದು ನಾವು? ದುಬೈಗೆ ಹೋದ್ರೆ ಏನಾಯ್ತ್ರಿ ನಮ್ಗೆ? ನಮ್ಮೂರ ನಮ್ಗೆ ಚಂದ್ರಿ. ಇದನ್ನ ಹೇಳ್ತಾನೆ ನೀವು ಒಂದೀಟು ತಿಲ್ಲಾಗ ಅರ್ಥನ ಮಾಡ್ಕೊಳಂಗಿಲ್ಲ. ಹೊಂಟು ಬಿಟ್ಟಿರಿ ಹಂಗೆ ದುಬೈ ಅಂತಂದು ಏನು ಹೇಳ್ಬೇಕಪ್ಪ ನಾನಾರ? ಹೊಕ್ಕು ಮಾರಯ್ಯ ನಮ್ಮ ಕಲ್ಲಮ್ಮ ನಾನು ಏನು ಹೇಳಿದ್ರು ಬಿಲ್ಕುಲ್ ಹ್ಞೂ ಅನ್ನುವಲ್ಲ. ಆಕಿ ನೋಡಿದ್ರೆ ಎಲ್ಲೇ ಗಂಟು ಮುಟ್ಟಿ ಹೊತ್ಕೊಂಡೆ ತಲೆ ಮ್ಯಾಗ ಒಂದು ಗಂಟು ಇಟ್ಕೊಂಡೆ ಹುಡುಗಿನ ಬಗಲಾಗಿ ಎತ್ಕೊಂಡೆ ಬಂದಿಲ್ಲ. ಕಾಂತೂ ಅಂದ್ಲಂದ್ರೆ ನಮ್ಮ ಕಲ್ಲಮ್ಮ ಒಳಗಿಂದ ಕಸಬರ್ಗಿಂಟಿ ಇಟ್ಕೊಂಡೆ ಚಾಟ್ರನ್ನ ಬಿಡಿಸ್ತಾಳೆ ಏನಕ್ಕಿದೆ. ಏನು ಮಾಡಲಿ ರೀ ಅದು ಹಂಗಲ್ಲ ಕಲ್ಲಮ್ಮ.
ನಾನು ನಿನಗೆ ಏನು ಹೇಳ್ತಾನೆ ಅನ್ನೋದು ನಿನಗೆ ಅರ್ಥ ಆಗೋಲ್ದದೆ ಏನು ಮಾಡೋದಪ್ಪ ನೋಡೋಣ ಅಂತ ಬಿಡ ನೋಡೋಣ ಈಗ ಹೊಟ್ಟೆ ಒಂದಸ್ತಾವ ನೀಟ ಏನಾರ ಚುಲತ್ನಾಗ ಮಾಡಕ್ಕಲ್ಲಮ್ಮ ನ್ಯಾಲಿಗೆ ಯಾಕೆ ಇದೆ ಏನೇ ರುಚಿ ಕೇಳಕತ್ಬಿಟ್ಟತಿ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತಂದೆ ಆರು ತಿಂಗಳು ಬಸ್ರಿ ಬೈಕ್ ಹತ್ತೇವೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ನಡೀರಿ ಓನಲ್ಲಿ ಒಳಗೆ ತಣ್ಣನ ನೀರು ಅದನ್ನು ಕುಡ್ದೆ ಗದಿಗೆಪ್ಪ ಜನ ಮನೆ ಕಡೆ ಹೋಗೋಣ ಹೋಗಿ ಕೇಳೋಣ ಪಗಾರ ಎಷ್ಟೆಷ್ಟು ಕೊಡ್ತಾನೆ ಏನೋ ನೋಡೋಣ ಪಗಾರ ಜಾಸ್ತಿ ಕೊಟ್ರಂದ್ರೆ ಅಲ್ಲೇ ಮಾಡಿರತ್ತೆ ಇಲ್ಲ ಅಂದ್ರೆ ನಮ್ಮ ಹೊಲ್ದಾಗ ಬೋರ್ ಹೊಡ್ತಾ ಹೊಡಿಸಿ ನಾವು ಹಿಂಗೆ ತರಕಾರಿ ಎಲ್ಲ ಹಾಕಿ ಮಾಡಿದ ನಡೀರಿ. ಅಲ್ಲ ಏನು ಮಾಡಿದ್ರಿ ಈಗ ನಾನೇ ಇಂಥ ಈ ಕಟ್ನೆ ಸಿಕ್ಕೊಂಡು ಸೀರೆ ಉಟ್ಕೊಳಕತ್ಯ ಆತ ನೋಡಿದ್ರೆ ಆಕಿ ಈತ ನೋಡಿದ್ರೆ ಈಕಿ ಈಕಿ ಹೋಗ್ಬೇಡ ಅಂತಾಳ ಆಕಿ ಬಾ ಅಂತಾಳ ಈಕಿ ಹೋಗ್ಬೇಡ ಅಂತಾಳ ಆಕಿ ಬಾ ಅಂತಾಳ ಅಂತ ಸಾಯ್ಲಿರಿ ನಾನೇ ತಣ್ಣಗೆ ನಮ್ಮ ಕಲ್ಲಮ್ಮ ಒಬ್ಬಿಕೆ ಇದ್ಲು ಆಕಿನ ಮಾಡ್ಕೊಂಡು ತಣ್ಣಗೆ ಐತೆ ಆಕೆ ಒಬ್ಬಿಕೆ ಹಂಗೆ ಹಿಂಗೆ ಮಾಡ್ದಕ್ಕೆ ಪಾಲ್ಸಿ ಮಾಡ್ದಕ್ಕೆ ಗುಳಿಗೆ ಹೋಗಿದ್ರೆ ನನ್ನ ಮದುವೆ ಮಾಡ್ಕೊಂಬಿಟ್ಲಲ್ಲಿ ಮತ್ತು ನಾನು ಒಬ್ಬವನ ಇದ್ದೆ ಮತ್ತೇನು ಮಾಡ್ಬೇಕು ಏನು ಮಾಡ್ಲಿಗ ಎರಡು ದೋಣಿ ಮ್ಯಾಗ ಕಾಲಿಟ್ಟು ಜೀವನ ಮಾಡಕತ್ತಾನೆ ಒಂದು ತೆಗದೆ ತೆಳಗ ಬೀಳ್ತಾನೆ ಇಲ್ಲ ಅಂದ್ರೆ ಎರಡು ತೆಗದೆ ಎರಡು ಕೆಳಗೆ ಬೀಳ್ತಾನೆ ಏನಾದ್ರೆ ಕೆಳಗೆ ಬೀಳೋದು ನಾನು ಏನು ಮಾಡ್ಬೇಕು ಇದನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲನ ಏನು ಮಾಡೋದಪ್ಪ ದೇವರ ಪರಮಾತ್ಮ ಈಕಿ ನೋಡಿದ್ರ ಹಿಂಗಂತಾಳ ಆಕಿ ನೋಡಿದ್ರ ಹಂಗಂತಾಳ ಅದೇನ ಅಂತಾರಲ್ಲಪ್ಪ ಇಲ್ಲದ ಮಾಡಿ ಇಲ್ಲಿಗೆ ಚೊಣ್ಣ ಹೊಲ್ಸಕ್ಕೆ ಹೋಗಿದ್ರಂತಲ್ಲ ಹಂಗಾಕತ್ ನಂದು ಬಾಳೆ ಈಗ ಏನು ಮಾಡಲಿ